ಇದು ರಾಜ್ಯ ಸರ್ಕಾರ ನಾವು ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು 6,500 ವಸತಿ ಪ್ರದೇಶಗಳು, ವಾಸ್ತವದಲ್ಲಿ ಇವೆಲ್ಲ ಗ್ರಾಮನೇ, ಆದರೆ ದಾಖಲೆಯಲ್ಲಿ ಎಲ್ಲೂ ಕೂಡ ಗ್ರಾಮ ಅಂತ ಇರಲಿಲ್ಲ, ಅವಕ್ಕೆ ರೆಕಾರ್ಡೇ ಇಲ್ಲ, ದಾಖಲೆಯಲ್ಲಿ ಎಲ್ಲೂ ಕೂಡ ಹಳ್ಳಿ ಅಂತಲೂ ಇಲ್ಲ, ಗ್ರಾಮ ಅಂತಲೂ ಇಲ್ಲ. ಸೊ ದಾಖಲೆ ರಹಿತ ವಸತಿ ಪ್ರದೇಶಗಳು 6,500 ಇದ್ದಾವೆ. ಅವುಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರ ಕೊಟ್ಟು ಕಾನೂನಿನಲ್ಲಿ ಅವುಗಳನ್ನು ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡೋ ಜನಗಳಿಗೆ ಇವತ್ತುವರೆಗೂ ದಾಖಲೆ ಇಲ್ಲ. ಅವರು ಇಲ್ಲ ಪ್ರೈವೇಟ್ ಲ್ಯಾಂಡಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲ ಗೌರ್ಮೆಂಟ್ ಲ್ಯಾಂಡಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮನೆ ಕಟ್ಟಿ 30 ವರ್ಷದಿಂದ 150 ವರ್ಷ ಹಿಂದೆ ಕಟ್ಟಿರೋ ಮನೆಗಳು ಇವೆಲ್ಲ. ಆದರೆ ಇಲ್ಲಿವರೆಗೂ ಅವಕ್ಕೆ ಹಕ್ಕುಪತ್ರ ಇರಲಿಲ್ಲ, ದಾಖಲೆ ಇರಲಿಲ್ಲ. ಅಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಗುರುತಿಸಿ ಅವಕ್ಕೆ ಕಂದಾಯ ಗ್ರಾಮದ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಮನೆಗಳ ಕುಟುಂಬಗಳಿಗೆ ಆ ಮನೆಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನು ಕೊಡುವಂಥದ್ದು ಮಾಡ್ತಾ ಇದ್ದೇವೆ. ಅದರಲ್ಲಿ 1,10,000 ಹೋದ ವರ್ಷ ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ. ಹೋದ ವರ್ಷ ಮೇ ತಿಂಗಳ ನಂತರ ಮತ್ತೆ 1,06,000 ಕುಟುಂಬಗಳಿಗೆ ಈಗ ಹಕ್ಕುಪತ್ರ ತಯಾರು ಮಾಡಿದ್ದೇವೆ. ಇದನ್ನು ನಾವು ಫೆಬ್ರವರಿ 14ನೇ ತಾರೀಕು ಹಾವೇರಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಸಮಾಜದ ಬಡವರ್ಗಕ್ಕೆ ಸೇರಿದಂತಹ ಜನ, ಸ್ವಂತ ಜಾಗ ಇಲ್ಲದೆ ಭಾಳ ಹಿಂದೆ ಎಲ್ಲೋ ಕೆಲವು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅದು ಊರಾಗೋಗಿದೆ, ಕೆಲವು ದೊಡ್ಡ ಊರುಗಳಾಗೋಗಿದೆ, ಆದರೆ ಇಲ್ಲಿವರೆಗೂ ದಾಖಲೆ ಇರಲಿಲ್ಲ, ಅತಂತ್ರದಲ್ಲೇ ಬದುಕಿ ಬಂದಿದ್ದಾರೆ. ಅಂಥವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸೊ 1,06,000 ಕುಟುಂಬಕ್ಕೆ ಹಾವೇರಿಯಲ್ಲಿ ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ 1,000 ದಿನಗಳನ್ನು ಕೂಡ ಪೂರೈಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರದ ಸೇವೆಯನ್ನು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕೆಲಸ ಮಾಡಿದ ಮುಖ್ಯಮಂತ್ರಿಗಳಿದ್ದಾರೆ. ಅವೆಲ್ಲ ಹಿನ್ನೆಲೆಯಲ್ಲಿದೆ, ಆದರೆ ಕಾರ್ಯಕ್ರಮ ಇರುವಂತಹದ್ದು ಜನಗಳಿಗೆ ಹಕ್ಕುಪತ್ರ ವಿತರಣೆ, 1000 ದಿನಗಳ ಸೇವೆಯ ಸಮರ್ಪಣೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಸಂಸದರು ಎಲ್ಲ ಭಾಗವಹಿಸ್ತಾರೆ. ನಾವು ಮಾಡಿರೋ ಕೆಲಸ ಜನಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ.